ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಆರ್ಭಟ. ಶೃಂಗೇರಿ ಮಠದ ಪಾರ್ಕಿಂಗ್ಗೆ ನುಗ್ಗಿದ ಮಳೆ ನೀರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆ ಆರ್ಭಟ, ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ. ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ್ದ ಕಾರುಗಳು ಮುಳುಗಡೆಯಾಗಿದ್ದಾವೆ. ಮಠದ ಸಮೀಪದ ಗಾಂಧಿ ಮೈದಾನದ ಪಾರ್ಕಿಂಗ್, ಕಾರುಗಳ ಅರ್ಧದಷ್ಟು ತುಂಬಿದ ತುಂಗಾ ನದಿ ನೀರು. ಮಠಕ್ಕೆ ಬಂದಿದ್ದ ಪ್ರವಾಸಿಗರ ಕಾರುಗಳು ಮುಳುಗಡೆಯಾಗಿದ್ದಾವೆ. ಕಾರುಗಳನ್ನು ಎತ್ತರದ ಪ್ರದೇಶಕ್ಕೆ ತಳ್ಳಿದ್ದಾರೆ ಸ್ಥಳೀಯರು. ಚಿಕ್ಕಮಗಳೂರಿನಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ಹವಾಮಾನ ಇಲಾಖೆ ಈಗಾಗಲೇ ಮುನ್ನೆಚ್ಚರಿಕೆ ಕೂಡ ನೀಡಿತ್ತು, ಭಾರೀ ಮಳೆಯಾಗುವಂತ ಮುನ್ಸೂಚನೆ ಇದೆ ಅಂತ. ಇವತ್ತು ಚಿಕ್ಕಮಗಳೂರಿನ ಹಲವಾರು ತಾಲೂಕುಗಳಲ್ಲಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ನೀಡಲಾಗಿತ್ತು. ಭಾರೀ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಶೃಂಗೇರಿ ಮಠದ ಪಾರ್ಕಿಂಗಿಗೆ ಮಳೆ ನೀರು ನುಗ್ಗಿದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರ ಆಗಿರುವಂಥದ್ದು. ಮಠದ ಸಮೀಪದ ಗಾಂಧಿ ಮೈದಾನದ ಪಾರ್ಕಿಂಗ್ ಏನಿದೆ, ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದಂತಹ ಕಾರುಗಳು, ಆಲ್ಮೋಸ್ಟ್ ಬೇರೆ ಬೇರೆ ಕಡೆಯಿಂದ ಬಂದಿದ್ದಂತಹ ಪ್ರವಾಸಿಗರು ಈ ಪಾರ್ಕಿಂಗ್ ಜಾಗದಲ್ಲಿ ಕಾರುಗಳನ್ನು ನಿಲ್ಲಿಸಿದ್ರು. ಆದರೆ ಏಕಾಏಕಿ ಸುರಿದಂತಹ ಭಾರೀ ಪ್ರಮಾಣದ ಮಳೆ, ಇದರ ಜೊತೆಗೆ ನದಿ ನೀರು ಕೂಡ ಹರಿದು ಬಂದಂತಹ ಕಾರಣದಿಂದಾಗಿ ಕಾರುಗಳ ಅರ್ಧದಷ್ಟು ಭಾಗ ಮುಳುಗಡೆಯಾಗಿರುವಂಥದ್ದು. ಇನ್ನು ಅಲ್ಲೇದಂತಹ ಸ್ಥಳೀಯರು ಕಾರುಗಳಿಂದ ಎತ್ತರದ ಭಾಗಕ್ಕೆ ತಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸಾಕಷ್ಟು ಕಾರುಗಳು ಕೆಟ್ಟು ನಿಂತಿರುವಂಥದ್ದು. ಎಂಜಿನ್ಗೆ ಅಥವಾ ಸೈಲೆನ್ಸರ್ ಒಳಗೆ ನೀರು ಹೋಗಿರುವಂತಹ ಕಾರಣದಿಂದಾಗಿ ಕಾರುಗಳು ಕೆಟ್ಟು ನಿಂತಿರ್ತವೆ. ಗಾಡಿ ಇಂಜಿನ್ಗಳು ಸ್ಟಾರ್ಟ್ ಆಗ್ತಾ ಇಲ್ಲ. ಅದರಿಂದಾಗಿ ತಳ್ಕೊಂಡೇ ಆ ಕಾರುಗಳನ್ನು ಎತ್ತರ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಲಾಯಿತು. ಚಿಕ್ಕಮಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಕೆರೆಕಟ್ಟಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಮಣ್ಣು ಕುಸಿತ ಆಗಿದೆ. ಶೃಂಗೇರಿ ಹಾಗೆ ಮಂಗಳೂರನ್ನ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಇದು. ರಸ್ತೆಗೆ ಅಡ್ಡಲಾಗಿ ಮಣ್ಣು ಬಿದ್ದ ಹಿನ್ನೆಲೆ ರಸ್ತೆ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ನಗರ ಪ್ರದೇಶಗಳಲ್ಲೂ ಕೂಡ ನೀರು ತುಂಬಿಕೊಂಡಿರುವಂಥದ್ದು, ರಸ್ತೆಗಳೆಲ್ಲ ನದಿಯಂತಾಗಿದ್ದಾವೆ, ಜಲಾವೃತವಾಗಿದೆ. ಜೊತೆಗೆ ಹೆದ್ದಾರಿಗಳಲ್ಲೂ ಕೂಡ ಮಣ್ಣು ಕುಸಿತ ಆಗ್ತಾ ಇದೆ. ಭಾರೀ ಮಳೆಯಿಂದ ಗುಡ್ಡ ಕುಸಿತ ಆಗ್ತಾ ಇದೆ. ಕೆರೆಕಟ್ಟಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಮಣ್ಣು ಕುಸಿತ ಆಗಿದೆ. ಶೃಂಗೇರಿ ಹಾಗೆ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಗುಡ್ಡ ಕುಸಿದಿರುವಂತಹ ಕಾರಣದಿಂದಾಗಿ ಸಂಚಾರವನ್ನು ಬಂದ್ ಮಾಡಲಾಗಿದೆ. ರಸ್ತೆಗೆ ಅಡ್ಡಲಾಗಿ ಮಣ್ಣು ಬಿದ್ದಿದೆ. ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಗುಡ್ಡ ಕುಸಿತ ಆಗಿದೆ ಅನ್ನೋದನ್ನು. ಇಡೀ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಇದರಿಂದಾಗಿ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಸಂಚಾರವೇ ಸಾಧ್ಯವಾಗ್ತಾ ಇಲ್ಲ. ಸಂಚಾರವನ್ನು ಬಂದ್ ಮಾಡಲಾಗಿದೆ. ಮತ್ತೊಂದು ಕಡೆ ನಿರಂತರವಾಗಿ ಮಳೆ ಬೀಳ್ತಾ ಇರುವಂಥ ಕಾರಣದಿಂದಾಗಿ ಮಣ್ಣನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಗೂ ಕೂಡ ಕಷ್ಟ ಆಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ತಡರಾತ್ರಿ ಆಗಿದೆ. ಸದ್ಯಕ್ಕಂತೂ ಮಣ್ಣನ್ನು ತೆರವು ಮಾಡುವಂತಹ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ಜಿಲ್ಲಾಡಳಿತ ಆ ಮಣ್ಣನ್ನು ತೆರವು ಮಾಡುವಂತಹ ಒಂದು ಕಾರ್ಯಾಚರಣೆಯನ್ನು ಮಾಡುತ್ತೆ. ಆದರೆ ಈಗ ಒಂದು ಕಡೆ ನಿರಂತರವಾಗಿ ಮಳೆ ಆಗ್ತಾ ಇದೆ, ಕತ್ತಲಾಗಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಡಬೇಕಾದಂಥ ಪರಿಸ್ಥಿತಿ. ಏಕೆಂದರೆ ರಾಷ್ಟ್ರೀಯ ಹೆದ್ದಾರಿ ಇದು. ಸಾಕಷ್ಟು ಜನ ಈಗಾಗಲೇ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ, ಅಥವಾ ಈಗಾಗಲೇ ಮಂಗಳೂರಿಗೆ ಹೋಗಿರುವಂಥವರು, ಅವರು ವಾಪಸ್ಸು ಬರುವಂಥವ್ರು ಇರ್ತಾರೆ. ಅವರೆಲ್ಲರೂ ಕೂಡ ಈಗ ಪರದಾಡಬೇಕಾದಂಥ ಪರಿಸ್ಥಿತಿ ಇದೆ. ಪರ್ಯಾಯ ರಸ್ತೆಗಳನ್ನು ನೋಡ್ಕೊಳ್ಬೇಕಾಗಿದೆ. ಪರ್ಯಾಯ ರಸ್ತೆ ನೋಡ್ಕೊಳ್ಬೇಕು ಅಂತಂದರೆ ನೂರಾರು ಕಿಲೋಮೀಟರ್ ಬಳಸ್ಕೊಂಡು ಬರಬೇಕಾದಂತಹ ಅನಿವಾರ್ಯತೆ ಇದೆ. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಶೃಂಗೇರಿಯಲ್ಲಿ ನಗರ ಪ್ರದೇಶದ ಒಳಗೆ ನೀರು ನುಗ್ಗಿದಂತಹ ಕಾರಣದಿಂದಾಗಿ ಕಾರುಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು. ಮತ್ತೊಂದು ಕಡೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಮಣ್ಣು ಕುಸಿತ ಆಗ್ತಾ ಇದೆ, ಗುಡ್ಡಗಳು ಕುಸಿತಾ ಇದ್ದಾವೆ. ಇದರಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಶೃಂಗೇರಿ ಹಾಗೆ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಇದು. ಈ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಸಂಪೂರ್ಣವಾಗಿ ಗುಡ್ಡ ಕುಸಿದಿರುವಂತಹ ಕಾರಣದಿಂದಾಗಿ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ.